ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ರುದ್ರಾಕ್ಷಿಯ ಮಹಿಮೆಯನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ. ದಯಮಾಡಿ ಎಲ್ಲರೂ ಕೂಡ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕನ್ನು ಒತ್ತಿ. ಪರಶಿವನಿಗೆ ಇಷ್ಟವಾದದ್ದು ರುದ್ರಾಕ್ಷಿ. ಹೆಸರೇ ಹೇಳುವಂತೆ ರುದ್ರ ಮತ್ತು ಅಕ್ಷಿ, ರುದ್ರನ ಕಣ್ಣು ಅಂತ ಅರ್ಥ. ಇದರಲ್ಲಿ ರುದ್ರಾಕ್ಷಿಯಲ್ಲಿ ಏಕಾಕ್ಷಿ, ತ್ರಕ್ಷಿ, ಪಂಚಾಕ್ಷಿ ಮುಂತಾದ ನಾನಾ ಭೇದಗಳುಂಟು. ಜಪ ಮಾಡುವ ಮಾಲೆಯಲ್ಲಿ ಒಂದಾದರೂ ರುದ್ರಾಕ್ಷಿಯನ್ನು ಸೇರಿಸಲೇಬೇಕು. ಇನ್ನು ಇಡೀ ಮಾಲೆಯನ್ನೇ ರುದ್ರಾಕ್ಷಿಗಳಿಂದಲೂ ಕೂಡ ಪೋಣಿಸಿರಬಹುದು. ಅಂತೂ ಪರಮ ಮಂಗಳ ಸ್ವರೂಪಿಯೂ ಮಹಾಮೃತ್ಯುಂಜಯನೂ ದಕ್ಷಿಣಾಮೂರ್ತಿಯೂ ಆದ ರುದ್ರನಿಗೆ ಅತ್ಯಂತ ಪ್ರಿಯವಾದ ರುದ್ರಾಕ್ಷಿಯ ಮಹಿಮೆಯನ್ನು ಇಲ್ಲಿ ತಿಳಿಸುತ್ತೇವೆ. ರುದ್ರಾಕ್ಷಿಯ ದರ್ಶನದಿಂದ ಪುಣ್ಯಪ್ರಾಪ್ತಿ. ಸೂರ್ಯನ ದರ್ಶನದಿಂದಲೇ ಪುಣ್ಯ ಲಭಿಸುವಂತೆ ರುದ್ರಾಕ್ಷಿಯ ದರ್ಶನ ಮಾತ್ರದಿಂದಲೇ ಮಾನವನಿಗೆ ಪುಣ್ಯವು ಲಭಿಸುತ್ತದೆ. ಸ್ಪರ್ಶನದಿಂದ ಪಾಪನಾಶಿ. ರುದ್ರಾಕ್ಷಿಯನ್ನು ಮುಟ್ಟುವುದರಿಂದಲೇ ಸಕಲ ಪಾಪಗಳು ಕೂಡ ಬೂದಿಯಾಗಿ ಹೋಗುತ್ತವೆ. ಪೂಜೆಯಿಂದ ವಾಂಛಿತ ಫಲಪ್ರಾಪ್ತಿ. ರುದ್ರಾಕ್ಷಿಯನ್ನೇ ಶಿವನೆಂಬ ಭಾವನೆಯಿಂದ ಪೂಜಿಸಬಹುದು. ಅದರಿಂದ ಸಾಧಕರಿಗೆ ಸಕಲ ಇಷ್ಟಾರ್ಥಗಳು ಕೂಡ ಪ್ರಾಪ್ತಿಯಾಗುತ್ತವೆ. ಇನ್ನು ಧಾರಣೆಯಿಂದ ಮೋಕ್ಷವೇ ದೊರಕುತ್ತದೆ. ರುದ್ರಾಕ್ಷಿಯನ್ನು ಶರೀರದಲ್ಲಿ ಎಲ್ಲಾದರೊಂದು ಕಡೆ ಧರಿಸಿಕೊಳ್ಳುವುದರಿಂದ ದೇಹಶುದ್ಧಿ, ಮನಃಶುದ್ಧಿಯಾಗಿ ರುದ್ರನ ಅನುಗ್ರಹದಿಂದ ಆತ್ಮಜ್ಞಾನವೇ ಹೊಂದಿ ಸಾಧಕನು ಮುಕ್ತನೇ ಆಗಿಬಿಡುತ್ತಾನೆ. ಆದ್ದರಿಂದ ಆ ರುದ್ರಾಕ್ಷಿಯನ್ನು ನಾವು ಪ್ರತಿನಿತ್ಯ ಮುಟ್ಟಬೇಕು, ನೋಡಬೇಕು. ಯಾವ ಮನುಷ್ಯನೂ ರುದ್ರಾಕ್ಷಿಯ ಮಾಲೆಯ ಹಾಕಿಕೊಂಡು ಶುಚಿರ್ಭೂತನಾಗಿ ಭಗವಂತನ ಶಿವನನ್ನು ಧ್ಯಾನವನ್ನು ಮಾಡುತ್ತಾನೆಯೋ ಅವನಿಗೆ ಮೇಲೆ ಹೇಳಿದಂತಹ ಎಲ್ಲ ಫಲಗಳು ಕೂಡ ದೊರಕುತ್ತವೆ. ಆದ್ದರಿಂದ ಯಾರೂ ಕೂಡ ರುದ್ರಾಕ್ಷಿಯ ಜಪಮಾಲೆಯನ್ನು ಕೊರಳಿನಲ್ಲಿ ಹಾಕಿಕೊಂಡು ಯಾರೂ ಅಶುಚಿಯಾದಂತಹ ಕೆಲಸಗಳನ್ನು ಯಾವತ್ತೂ ಕೂಡ ಮಾಡಬಾರದು. ಅದರಿಂದ ನೀವು ರುದ್ರಾಕ್ಷಿಯನ್ನೇನೋ ಕೊರಳಿನಲ್ಲಿ ಹಾಕಿಕೊಂಡಿರ್ತೀರ, ಅದರ ಫಲವೂ ಯಾವುದೂ ಕೂಡ ನಿಮಗೆ ಸಿಗುವುದಿಲ್ಲ. ಆದ್ದರಿಂದ ರುದ್ರಾಕ್ಷಿಯನ್ನು ಧಾರಣೆಯನ್ನು ಮಾಡಿ ಪ್ರತಿನಿತ್ಯವೂ ಕೂಡ ಸ್ನಾನ ಪೂಜಾದಿಗಳನ್ನು ಮಾಡಿ ಅತ್ಯಂತ ಶ್ರದ್ಧೆಯಿಂದ ಆ ಪರಶಿವನನ್ನು ಧ್ಯಾನವನ್ನು ಮಾಡಿದರೆ ನಾವು ಮೃತ್ಯುವನ್ನೇ ಗೆಲ್ಲಬಹುದು. ಆದ್ದರಿಂದ ಆ ರುದ್ರಾಕ್ಷಿಯನ್ನು ನಾವೆಲ್ಲರೂ ಕೂಡ ಶುಚಿರ್ಭೂತನಾಗಿ ಪೂಜೆಯನ್ನು ಮಾಡೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.